ಹಾಯ್ ಫ್ರೆಂಡ್ಸ್ ನಮಸ್ತೆ ನಮಸ್ಕಾರ. ಇವತ್ತಿನ ವಿಡಿಯೋ ಕೋಲಾರಮ್ಮ ದೇವಸ್ಥಾನ ಫ್ರೆಂಡ್ಸ್. ಮುಂದೆ ನೋಡಿ ಫ್ರೆಂಡ್ಸ್, ಹಿಂದಂಗ ನೋಡಿ ಇಷ್ಟು ಹೇಳಿದ್ವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ಫ್ರೆಂಡ್ಸ್. ದೇವಸ್ಥಾನ ಬಂದು ಗಂಗರ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಇದು. ಇಲ್ಲಿ ಹೆಚ್ಚು ಪೂಜೆ ಆಷಾಢ ಮಾಸದಲ್ಲಿ ಕಾರ್ಯಕ್ರಮಗಳು ಮತ್ತು ಪೂಜೆಗಳು ಜಾಸ್ತಿ ಇರ್ತವೆ. ಇಲ್ಲಿ ತುಂಬ ಶ್ರೇಷ್ಠ ಆ ದಿನ ಪೂಜೆ ಮಾಡಿಸಿದ್ರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಇರುತ್ತೆ. ಅವತ್ತು ಅಷ್ಟೇ ಶ್ರೇಷ್ಠ ಅಂತೆ. ನೀವೇನು ಅನ್ಕೊಂತೀರೋ ಅದು ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಗರ್ಭಗುಡಿಯಲ್ಲಿ ಚೇಳಮ್ಮನೂ ಇದ್ದಾರೆ. ಚೇಳಮ್ಮ ಅಂದರೆ ಈ ಚೇಳು, ಹಾವು, ಚೇರಿ, ವಿಷ ಜಂತುಗಳಿಗೆಲ್ಲ ಆದಿಶಕ್ತಿ ಅಂತೆ ಅಮ್ಮನವರು. ನಿಮ್ಗೆ ಕಣ್ಣಿಗೆ ಏನಾದರೂ ಚೇಳು ಏನಾದರೂ ಕಾಣಿಸ್ಕೊಂಡ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಳ್ಳಿ. ಮತ್ತು ಅದು ಕಚ್ಚಿದ್ರೆ ಏನಾಗಲ್ಲ ನಿಮಗೆ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅಷ್ಟು ಶಕ್ತಿ ಇದೆ. ಇಲ್ಲಿ ಬಂದು ಶ್ರೇಷ್ಠ ಏನಂದರೆ ನಿಂಬೆಹಣ್ಣು, ಬೇವಿನ ಸೊಪ್ಪು, ಇಲ್ಲಾಂದರೆ ನಿಂಬೆಹಣ್ಣೆ ಶ್ರೇಷ್ಠ ಇರೋದು. ನಿಂಬೆಹಣ್ಣಿನ ಹಾರ ಹಾಕಿದ್ರೆ ನೀವು ನಿಮ್ಮ ಕಷ್ಟಗಳು, ನಿಮ್ಮ ಇಷ್ಟಾರ್ಥಗಳು ಎಲ್ಲ ಈಡೇರುತ್ತೆ. ಇಲ್ಲಿ ಒಂದು ನಿಂಬೆಹಣ್ಣಿನ ಹಾರ ಹಾಕಬೇಕು. ಬಂದು ತಾಯ್ತ ಕಟ್ಸ್ಕೊಂಡು ಹೋದರೆ ದುಷ್ಟಶಕ್ತಿಗಳಿಂದ ದೂರ ಇರ್ಬೋದು. ಏನೇ ದುಷ್ಟಶಕ್ತಿ ಇರಲಿ, ಇಲ್ಲಿ ಬಂದು ತಾಯ್ತ ಕಟ್ಸ್ಕೊಂಡು ಹೋದರೆ ಅವರು ಗುಣಮುಖರಾಗ್ತಾರೆ. ಗರ್ಭಗುಡಿಯಲ್ಲಿ ಅಮ್ಮನವರು ಇರ್ತಾರೆ. ಭಯಂಕರವಾಗಿರ್ತಾರಂತೆ ಅಮ್ಮನವರು. ಅಮ್ಮನವರ ದೃಷ್ಟಿ ಮನುಷ್ಯರ ಮೇಲೆ ನೇರವಾಗಿ ಬೀಳಬಾರ್ದಂತ ಫಸ್ಟು ಅಲ್ಲಿ ಕನ್ನಡಿ ದೇವಿ ದರ್ಶನ ಮಾಡಬೇಕಂತೆ. ನಿಂಬೆಹಣ್ಣಿನ ದೀಪ ಹಚ್ಚಬೇಕು. 5 ವಾರ, 9 ವಾರ, ಇಲ್ಲ 16 ವಾರ ಆ ಥರ ಇರುತ್ತೆ. ಇಲ್ಲಿ ಬಂದು ಹಚ್ಚಿದ್ರೆ ಅವರಿಗೆ ಜಲ್ದಿ ಮದುವೆ ಆಗುತ್ತೆ ಮತ್ತು ಮಕ್ಕಳು ಆಗುತ್ತಂತೆ. ಇನ್ನೊಂದೇನೆಂದರೆ ಮೈಸೂರು ಮಹಾರಾಜರು ಇದ್ದಾರಲ್ಲ, ಅವ್ರಿಗೆ ಈ ದೇವಿ ಅಂದರೆ ತುಂಬ ಭಕ್ತಿ ಅಂತೆ, ಪ್ರೀತಿ ಅಂತೆ. ಆಗಾಗ ಭೇಟಿ ನೀಡಿ ಹೋಗ್ತಾ ಇದ್ರಂತೆ ದೇವಸ್ಥಾನಕ್ಕೆ. ಅಷ್ಟೊಂದು ಶಕ್ತಿ ಇದೆ ಈ ದೇವಸ್ಥಾನಕ್ಕೆ.
ಇನ್ನೂ ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.